ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ, ಖಂಡಿತ ಆಗುತ್ತೆ. ಯಾವಾಗ ಅಂತಂದ್ರೆ ನಾವು ಅನ್ಕೊಂಡಿರೋದಕ್ಕೆ ಸ್ವಲ್ಪ ಎಫರ್ಟ್ನ ಹಾಕಿದಾಗ, ತುಂಬಾನೇ ಪ್ರೊಸೆಸ್ ಸ್ಟಾರ್ಟ್ ಮಾಡಿದಾಗ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಯಾಕಂದ್ರೆ ನಾವೇನೋ ಅನ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಕೈ ಕೊಟ್ಕೊಂಡು ನಿಜವಾಗ್ಲೂ ಏನೂ ವರ್ಕ್ ಆಗಲ್ಲ. ಯಾವಾಗ ನಾವು ಅದಕ್ಕೆ ಎಫರ್ಟ್ನ ಕೊಡ್ತೀವಿ, ನಮ್ಮ ಮೈಂಡ್ಗೆ, ಸಬ್ಕಾನ್ಶಿಯಸ್ ಮೈಂಡ್ಗೆ ಡೈರೆಕ್ಟ್ ಅದನ್ನ ಪ್ರೊಸೆಸ್ ಮಾಡೋದಕ್ಕೆ ಸಪೋರ್ಟ್ ಕೊಡ್ತೀವಿ, ಆವಾಗ ಯೂನಿವರ್ಸ್ ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ. ಇಲ್ಲಾಂದ್ರೆ ನಿಜವಾಗ್ಲೂ ಸಪೋರ್ಟ್ ಆಗಲ್ಲ. ಸೊ ನಾವೇನೋ ಬರ್ಕೊಂಡು ನೋಟ್ ಮಾಡ್ಕೊಂಡು ಅದು 1 ವರ್ಷ ಬಿಟ್ಟು ನೋಡಿದ್ರೆ ನಿಜವಾಗ್ಲೂ ಅದು ವರ್ಕ್ ಆಗಲ್ಲ. ಇವಾಗ ಇನ್ನೊಂದು ಮನೆ ತಗೋಬೇಕು ಅಂತ ಅಂದ್ರೆ ಯಾವ ತರ ಮನೆ ತಗೋಬೇಕು, ಏನ್ ಮಾಡ್ಬೇಕು, ಫಸ್ಟ್ ಸೈಟ್ ತಗೋಬೇಕು, ಅದಕ್ಕೆ ದುಡ್ಡು ಸೇವ್ ಮಾಡ್ಬೇಕು. ಸೊ ಎಲ್ಲದಕ್ಕೂ ನಾವು ಒಂದು ಪ್ಲಾನ್ ನ ಮಾಡ್ಕೊಂಡ್ರೆ ಮ್ಯಾನಿಫೆಸ್ಟೇಷನ್ ನಿಜವಾಗ್ಲೂ ವರ್ಕ್ ಆಗುತ್ತೆ. ನನ್ನ ಮ್ಯಾನಿಫೆಸ್ಟೇಷನ್ ನೆಕ್ಸ್ಟ್ ಯೂಟ್ಯೂಬ್ ಮತ್ತೆ ಇನ್ಸ್ಟಾದಲ್ಲಿ ಫಾಲೋವರ್ಸ್ ನ ಜಾಸ್ತಿ ಮಾಡೋದು. ಮನೆ ತಗೊಂಡಿದೀನಿ, ಕಾರ್ ತಗೊಂಡಿದೀನಿ ಅಂತ ಅಲ್ಲ, ಚಿಕ್ಕ ಚಿಕ್ಕ ವಿಷಯದಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ. ಸೊ ನಾನ್ ನೆಕ್ಸ್ಟ್ ಅನ್ಕೊಂಡಿರೋದು ಇನ್ಸ್ಟಾ ಮತ್ತೆ ಯೂಟ್ಯೂಬ್ ಅಲ್ಲಿ ಫಾಲೋವರ್ಸ್ ನ ಮಾಡ್ಬೇಕು ಅಂತ ಅನ್ಕೊಂಡಿರೋದು. ಈ ಇಯರ್ ಒಳಗಡೆ ಇಯರ್ ಮಾಡ್ಬೇಕು ಅನ್ಕೊಂಡಿದೀನಿ. ಸೊ ನಿಮ್ಮ ಪ್ಲಾನ್ ಏನಿದೆ, ಎಷ್ಟು ಮ್ಯಾನಿಫೆಸ್ಟೇಷನ್, ಅದನ್ನ ಕಮೆಂಟ್ ಮಾಡಿ ನನಗೆ. ಈ ವಿಡಿಯೋ ಬಗ್ಗೆ ನಾನು ತುಂಬಾನೇ ಡೀಟೇಲಿಂಗ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದೀನಿ. ನನ್ನ ಬಯೋದಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.